एवं परंपरा प्राप्तम् इमं राजर्षयो विदुः इमं राजर्षयो विदुः सकाले नेह महता योगनष्टः परन्तपा एवं परंपरा प्राप्तम् इमं राजर्षयो विदुः सकालानेह महता सकालेन महता योगनष्टः परन्तपा एवं परंपरा प्राप्तम् एवं परंपरा प्राप्तम् इमं राजर्षयो विदुः सकालेनेह महता योगो नष्टः परन्तपः एवं ಹೀಗೆ ಪರಂಪರಾ ಗುರು ಶಿಷ್ಯ ಪರಂಪರೆಯಿಂದ ಪ್ರಾಪ್ತವಾದ ಇಮಂ ಈ ವಿಜ್ಞಾನವನ್ನು ರಾಜರ್ಷಿಗಳು ತಿಳಿದುಕೊಂಡರು ಸಹ ಕಾಲೇನ ಕಾಲಕ್ರಮದಲ್ಲಿ ಈ ಪ್ರಪಂಚದಲ್ಲಿ ಮಹತ್ತರವಾದ ಹರೇ ಕೃಷ್ಣ ಭಗವಂತನೊಂದಿಗೆ ವ್ಯಕ್ತಿಯ ಸಂಬಂಧ ವಿಜ್ಞಾನಕ್ಕೆ ನಷ್ಟವಾಯಿತು ಪರಂತಪ ಶತ್ರುದಮನ ಅನುವಾದ ಭಾವದ ಕೊಟ್ಟವರು ಭಕ್ತಿವೇದ ಈ ಉತ್ತಮೋತ್ತಮ ವಿಜ್ಞಾನವು ಗುರು ಪರಂಪರೆಯಲ್ಲಿ ಬಂದಿತು. ರಾಜರ್ಷಿಗಳು ಅದನ್ನು ಹಾಗೆ ಗ್ರಹಿಸಿದರು. ಆದರೆ ಕಾಲಕ್ರಮದಲ್ಲಿ ಈ ಪರಂಪರೆ ಭೇದವಾಯಿತು. ಆದುದರಿಂದ ವಿಜ್ಞಾನವು ನಷ್ಟದಂತೆ ಕಾಣುತ್ತದೆ. ರಾಜರ್ಷಿಗಳು ಪ್ರಜೆಗಳನ್ನು ಆಳುವಾಗ ಗೀತೆಯ ಉದ್ದೇಶವನ್ನು ಕಾರ್ಯಗತ ಮಾಡಬೇಕಾಗಿತ್ತು. ಆದ್ದರಿಂದ ಗೀತೆಯು ಮುಖ್ಯವಾಗಿ ಅವರಿಗಾಗಿ ರಚಿತವಾದ್ದೆಂದು ಸ್ಪಷ್ಟವಾಗಿ ಹೇಳಲಾಗಿದೆ. ರಾಕ್ಷಸರಿಗೆ ಇದು ಎಂದು ಉದ್ದೇಶಿತವಾಗಿರಲಿಲ್ಲ, ಏಕೆಂದರೆ ಅವರು ಅದನ್ನು ಯಾರಿಗೂ ಪ್ರಯೋಜನವಾಗದಂತೆ ಹಾಳು ಮಾಡಿಬಿಡುತ್ತಿದ್ದರು ಮತ್ತು ಮನಸ್ಸು ಇಚ್ಛೆಯಾಗಿ ಎಲ್ಲ ಬಗೆಯ ವ್ಯಾಖ್ಯಾನಗಳನ್ನು ಸೃಷ್ಟಿ ಮಾಡಿಬಿಡುತ್ತಿದ್ದರು. ಆದ್ದರಿಂದ ನಿಶ್ಚಯವಾಗಿ ಭಗವದ್ಗೀತೆಯನ್ನು ರಾಕ್ಷಸರಿಗಾಗಿ ಹೇಳಿಲ್ಲ. ನೀತಿ ನಿಷ್ಠೆ ಇಲ್ಲದೆ ವ್ಯಾಖ್ಯಾನಕಾರರ ಉದ್ದೇಶಗಳು ಮೂಲ ಉದ್ದೇಶವನ್ನು ನಷ್ಟಗೊಳಿಸಿದ ಕೂಡಲೇ ಗುರು ಪರಂಪರೆಯನ್ನು ಮತ್ತೆ ಸ್ಥಾಪಿಸುವ ಅಗತ್ಯವು ತಲೆದೋರಿತು. ಗುರು ಪರಂಪರೆಯು ಛೇದವಾಯಿತೆಂದು ಭಗವಂತನೇ 5000 ವರ್ಷಗಳ ಹಿಂದೆ ಕಂಡುಕೊಂಡನು. ಆದ್ದರಿಂದ ಅವನು ಗೀತೆಯ ಉದ್ದೇಶವು ನಷ್ಟವಾಯಿತು ಎಂದು ಸಾರಿದ. ಅದೇ ರೀತಿ ಈಗಲೂ ವಿಶೇಷವಾಗಿ ಇಂಗ್ಲಿಷಿನಲ್ಲಿ ಗೀತೆಯ ಎಷ್ಟೋ ಆವೃತ್ತಿಗಳಿವೆ. ಅವುಗಳಲ್ಲಿ ಪ್ರಾಯ ಎಲ್ಲ ಆವೃತ್ತಿಗಳು ಅಧಿಕೃತ ಗುರು ಪರಂಪರೆಗಳಿಗೂ ಅನುಗುಣವಾಗಿಲ್ಲ. ಬೇರೆ ಬೇರೆ ಲೌಕಿಕ ವಿದ್ವಾಂಸರು ರೂಪಿಸಿದ ಅಸಂಖ್ಯಾತ ವ್ಯಾಖ್ಯಾನಗಳಿವೆ. ಅವರೆಲ್ಲರೂ ಕೃಷ್ಣನ ಮಾತುಗಳಿಂದ ಒಳ್ಳೆಯ ವ್ಯಾಪಾರವನ್ನು ಪಡೆದುಕೊಳ್ಳುತ್ತಿದ್ದರು. ಹೆಚ್ಚು ಕಡಿಮೆ ಅವರು ಯಾರೋ ದೇವೋತ್ತಮ ಪರಮಪುರುಷನಾದ ಕೃಷ್ಣನನ್ನು ಒಪ್ಪಿಕೊಳ್ಳುವುದಿಲ್ಲ. ಇದು ರಾಕ್ಷಸಿ ಮನೋಧರ್ಮ. ಏಕೆಂದರೆ ರಾಕ್ಷಸರಿಗೆ ದೇವರಲ್ಲಿ ನಂಬಿಕೆ ಇಲ್ಲ, ಆದರೆ ಪರಮಪ್ರಭುವಿನ ಸ್ವತ್ತನ್ನು ಭೋಗಿಸುತ್ತಾರೆ. ಗುರು ಪರಂಪರೆಯಲ್ಲಿ ಸುಕೃತವಾಗಿರುವಂತೆ ಗೀತೆಯ ಒಂದು ಇಂಗ್ಲಿಷ್ ಆವೃತ್ತಿಯು ಬಹಳ ಅಗತ್ಯವಾಗಿದೆ. ಈ ದೊಡ್ಡ ಅಗತ್ಯವನ್ನು ತುಂಬಿಕೊಡಲು ಇಲ್ಲಿ ಪ್ರಯತ್ನಿಸಲಾಗಿದೆ. ಭಗವದ್ಗೀತೆಯನ್ನು ಯಥಾರೂಪವಾಗಿ ಅಲಂಕರಿಸಿದರೆ ಮಾನವ ಕುಲಕ್ಕೆ ಅದು ಒಂದು ದೊಡ್ಡ ವರ. ಆದರೆ ಅದನ್ನು ಊಹಾತ್ಮಕ ಚಿಂತನೆಗಳ ಒಂದು ಗ್ರಂಥವನ್ನಾಗಿ ಸ್ವೀಕರಿಸಿದರೆ ವ್ಯರ್ಥ ಕಾಲಕ್ಷೇಪ. ಓಂ ಅಜ್ಞಾನತಿಮಿರಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಳಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪ ಕದಾ ಮಹ್ಯಂ
ದದಾತಿ ಸ್ವಪದಾಂತಿಕಂ ददाति स्वपदान्तिकम् ವಾಂಛಾಕಲ್ಪತರುಭ್ಯಶ್ಚ वाञ्छाकल्पितरुभ्यश्च ಕೃಪಾ ಸಿಂಧುಭ್ಯ ಏವ ಚ कृपासिन्धुभ्य एव च ಪತಿತಾನಾಂ ಪಾವನೇಭ್ಯೋ पतितानां पावनेभ्यो ವೈಷ್ಣವೇಭ್ಯೋ ನಮೋ ನಮಃ वैष्णवेभ्यो नमो नमः ಜೈ ಶ್ರೀ ಕೃಷ್ಣ ಚೈತನ್ಯ जय श्री कृष्ण चैतन्य ಪ್ರಭು ನಿತ್ಯಾನಂದ प्रभु नित्यानन्द ಶ್ರೀ ಅದ್ವೈತ ಗದಾಧರ श्री अद्वैत गदाधर ಶ್ರೀವಾಸಾದಿ ಗೌರ ಭಕ್ತ ವೃಂದ श्रीवासादि गौरभक्तवृन्द ಹರೇ ಕೃಷ್ಣ 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 ಹರೇ ಹರೇ हरे राम 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 हरे 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 कृष्ण 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 हरे 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 राम 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 हरे हरे ಹರೇ ಕೃಷ್ಣ 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 ಹರೇ ಹರೇ हरे राम 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 हरे ಹರೇ. ಇದು ತುಂಬ ವಿಶೇಷವಾದ ಒಂದು ಅಧ್ಯಾಯ ಇದು. ಯಾವ ಥರ ನಾವು ಈ ಜ್ಞಾನವನ್ನು ಪಡಿಬೇಕು, ಈ ದಿವ್ಯವಾದ ಜ್ಞಾನವನ್ನು, ಇದು ಹೆಸರು ಏನು? ದಿವ್ಯ ಜ್ಞಾನ. ಜ್ಞಾನ ಬೇರೆ, ದಿವ್ಯ ಜ್ಞಾನ ಬೇರೆ, ಎರಡಕ್ಕೂ ವ್ಯತ್ಯಾಸ ಇದೆ. ಸೊ ಜ್ಞಾನ ಅಂದರೆ ಯಾವ ಜ್ಞಾನನೂ ಪಡಿಬೋದು ನಾವು. ಭೌತಿಕವಾದ ಜ್ಞಾನ ಇರ್ಬೋದು, ಆಧ್ಯಾತ್ಮಿಕವಾದ ಜ್ಞಾನನೂ ಪಡಿಬೋದು. ಅದಕ್ಕೆ ಇಲ್ಲಿ ದಿವ್ಯವಾದ ಜ್ಞಾನ ಅಂತ ಭಗವಂತ ಹೆಸರು ಕೊಟ್ಟಿದ್ದಾರೆ. ದಿವ್ಯವಾದ ಜ್ಞಾನ ಅಂದರೆ ಈ ಭೌತಿಕ ಪ್ರಪಂಚಕ್ಕೆ ತುಂಬ ಅತೀತವಾದದ್ದು, ಆಧ್ಯಾತ್ಮಿಕವಾದದ್ದು, ಆತ್ಮಗೆ ಸಂಬಂಧಪಟ್ಟಿರೋದು, ಪರಮಾತ್ಮನಿಗೆ ಸಂಬಂಧಪಟ್ಟಿರೋದು. ಅಂಥ ಒಂದು ಜ್ಞಾನವನ್ನು ಭಗವಂತ ಬೋಧಿಸೋದಕ್ಕೆ ಇಲ್ಲಿ ನಾವು ಮೊದಲನೇ ಶ್ಲೋಕದಲ್ಲಿ ನೋಡಿದಂಗೆ, ಇನ್ನೊಂದು ನಾವು 3ನೇ ಅಧ್ಯಾಯದಲ್ಲಿ ಈ ಒಂದು ಅಧ್ಯಾಯಕ್ಕೆ ಎರಡಕ್ಕೂ ಒಂದು ಕನೆಕ್ಷನ್ ಇದೆ. ನೀವು 3ನೇ ಅಧ್ಯಾಯ ಅನುವಾದ ಹೋದರೆ 42ನೇ ಶ್ಲೋಕದಲ್ಲಿ ಭಗವಂತ ಏನು ಹೇಳ್ತಾ ಇದ್ದಾನೆ ಅಂದರೆ, ದಿ ವರ್ಕಿಂಗ್ ಸೆನ್ಸಸ್ ಆರ್ ಸುಪೀರಿಯರ್ ಟು ಡಲ್ ಮ್ಯಾಟರ್, ಮೈಂಡ್ ಈಸ್ ಹೈಯರ್ ದ್ಯಾನ್ ದಿ ಸೆನ್ಸಸ್, ಇಂಟೆಲಿಜೆನ್ಸ್ ಇಸ್ ಸ್ಟಿಲ್ ಹೈಯರ್ ದ್ಯಾನ್ ದಿ ಮೈಂಡ್. ಆ್ಯಂಡ್ ಅದು ಓದಿ 43 ಅನ್ಕೊತೀವಿ. ಲಾಸ್ಟ್ ಶ್ಲೋಕ 43. ಹೌದು, ಅನುವಾದ ಓದಿ. ಮಹಾಬಾಹುವಾದ ಅರ್ಜುನನೇ, ಭೌತಿಕ ಇಂದ್ರಿಯಗಳು, ಮನಸ್ಸು ಮತ್ತು ಬುದ್ಧಿ ಇವೆಲ್ಲವನ್ನು ಆತ್ಮನು ಮೀರಿದವನು. ಇದನ್ನು ಅರಿತು ಮನಸ್ಸನ್ನು ಉದ್ದೇಶಪೂರ್ವಕವಾದ ಅಲೌಕಿಕ ಬುದ್ಧಿಯಿಂದ, ಕೃಷ್ಣ ಪ್ರಜ್ಞೆಯಿಂದ ದೃಢಗೊಳಿಸಬೇಕು. ಹೀಗೆ ಆಧ್ಯಾತ್ಮಿಕ ಶಕ್ತಿಯಿಂದ ಎಂದೂ ತೃಪ್ತಿಪಡಿಸಲು ಸಾಧ್ಯವಿಲ್ಲದ ಈ ಕಾಮ ಒಂದು ವೈರಿಯನ್ನು ಗೆಲ್ಲಬೇಕು. Thus knowing oneself to be the transcendental to the material senses. ಅಂದರೆ ಟ್ರಾನ್ಸೆಂಡೆಂಟಲ್ ಟು ದಿ ಮೆಟೀರಿಯಲ್ ಸೆನ್ಸಸ್ ಅಂದರೆ ಈ ಭೌತಿಕವಾದ ಇಂದ್ರಿಯಗಳಿಗೆ ಅತೀತವಾದದ್ದು ಯಾವುದು? ಈ ಭಗವಂತನ ಜ್ಞಾನ, ಈ ಆತ್ಮಜ್ಞಾನ. ಸೊ ಅದಕ್ಕೆ ಅತೀತವಾದದ್ದು ಯಾವುದು? ಈ ಭಗವಂತನ ಜ್ಞಾನ ಅನ್ನೋದು ಬಂದು, ಆತ್ಮಜ್ಞಾನ ಅನ್ನೋದು ಈ ಭೌತಿಕ ಇಂದ್ರಿಯಗಳಿಗೆ ಮತ್ತು ಮನಸ್ಸಿಗೆ, ಬುದ್ಧಿಗೆ ಬಂದು ಅತೀತವಾದದ್ದು ಅಂತ ಕೃಷ್ಣ ಅರ್ಜುನಗೆ ಹೇಳ್ತಾ ಇದ್ದಾರೆ. ಸೊ ಒನ್ ಶುಡ್ ಸ್ಟಡಿ ದಿ ಮೈಂಡ್ ಬೈ ಡೆಲಿಬರೇಟ್ ಸ್ಪಿರಿಚುವಲ್ ಇಂಟೆಲಿಜೆನ್ಸ್ ಅಂತ ಹೇಳ್ತಾರೆ. ಸೊ ಮನಸ್ಸನ್ನು ಯಾವ ಥರ ನಾವು ಅದು ಕಲ್ತ್ಕೋಬೇಕು, ಯಾವ ಥರ ನಾವು ಅದನ್ನು ಸ್ಟಡಿ ಮಾಡಬೇಕು? ಒನ್ ಶುಡ್ ಸ್ಟಡಿ ದಿ ಮೈಂಡ್ ಬೈ ಡೆಲಿಬರೇಟ್ ಸ್ಪಿರಿಚುವಲ್ ಇಂಟೆಲಿಜೆನ್ಸ್. ಅದು ಒನ್ ಶುಡ್ ಸ್ಟಡಿ ದಿ ಮೈಂಡ್ ಬೈ ಡೆಲಿಬರೇಟ್ ಸ್ಪಿರಿಚುವಲ್ ಇಂಟೆಲಿಜೆನ್ಸ್. ಆಧ್ಯಾತ್ಮಿಕವಾದ ಜ್ಞಾನದಿಂದ ನಾವು ಓದಬೇಕಂತೆ ಮೈಂಡ್ನ. ಮನಸ್ಸನ್ನು ನಾವು ಕಂಟ್ರೋಲ್ ಅಂದರೆ, ಮನಸ್ಸನ್ನು ಕಂಟ್ರೋಲ್ ಮಾಡಬೇಕು ಅಂದರೆ ಯಾವುದೇ ಒಂದು ಕರೆಕ್ಟ್, ಯಾವುದೇ ಒಂದು ರೀತಿ ನೀತಿ ನಮಗಿಲ್ಲ. ಅದನ್ನು ಆಧ್ಯಾತ್ಮಿಕವಾದ ಒಂದು ಬುದ್ಧಿ ನಮಗೆ, ನಾವು ಮನಸ್ಸನ್ನು ಗೆಲ್ಲಬೇಕು ಅಂತಂದರೆ ಆಧ್ಯಾತ್ಮಿಕವಾದ ಜ್ಞಾನ ಇರಬೇಕು. ಅಂದರೆ ಏನು ಅರ್ಥ ಆಧ್ಯಾತ್ಮಿಕವಾದ ಜ್ಞಾನ ಅಂದರೆ ಏನರ್ಥ? ಬ್ರಾಕೆಟಲ್ಲಿ ಕೊಟ್ಟಿದ್ದಾರೆ ಪ್ರಭುಪಾದರು. ಕೃಷ್ಣ ಪ್ರಜ್ಞೆಯಿಂದ ನಾವು ಮನಸ್ಸನ್ನ ಈಸಿಯಾಗಿ ಕಂಟ್ರೋಲ್ ಮಾಡ್ಬೋದು. ಹೇಗೆ ಕಂಟ್ರೋಲ್ ಮಾಡ್ಬೋದು? ಈಸಿಯಾಗಿ ಸರಳವಾಗಿ ನಾವು ನಿಯಂತ್ರಣ ಮಾಡ್ಬೋದು. ಮನಸ್ಸನ್ನ ದೃಢವಾಗಿ ಇಟ್ಕೊಬೇಕು. ಅದೇ ಹೇಳ್ತಾ ಇದ್ದಾರೆ. ಎರಡು ಬುದ್ಧಿ ಅಂದರೆ ಎರಡು ವಿಷಯಗಳು ನಮಗೆ ನಮ್ಮ ದೃಷ್ಟಿನಲ್ಲಿ ಬರಬೇಕು. ಒಂದು ದೃಢತ್ವ ಮತ್ತು ಡಿಟರ್ಮಿನೇಷನ್ ಅಂದರೆ ಎರಡು ಒಂದೇ. ಡಿಟರ್ಮಿನೇಷನ್ನೇ ಕನ್ನಡದಲ್ಲಿ ದೃಢತ್ವ ಅಂತ ಹೇಳ್ತಾರೆ. ಇನ್ನೊಂದು ಡಿಸ್ಕ್ರಿಮಿನೇಷನ್ ಅಂದರೆ, ಈಗ ಭಗವದ್ಗೀತಾ ಅನ್ನೋದು ನಾವು ನೋಡಿದ್ರೆ ಎಷ್ಟೋ ಮಾಹಿತಿಗಳು ಕೊಟ್ಟಿದ್ದಾರೆ, ಸಾವಿರಾರು ಮಾಹಿತಿಗಳು ಕೊಟ್ಟಿದ್ದಾರೆ. ಗೋರಖ್ಪುರಿಂದ ಮಾಹಿತಿ ಕೊಟ್ಟಿದ್ದಾರೆ, ಆಮೇಲೆ ಇದು ಮಹಾರಾಷ್ಟ್ರಲ್ಲಿ ಒಂದು ಕೊಟ್ಟಿದ್ದಾರೆ, ಉತ್ತರ ಪ್ರದೇಶದಲ್ಲಿ ಯಾರು ಕೊಟ್ಟಿದ್ದಾರೆ, ಎಷ್ಟೋ ರಾಜ್ಯದಲ್ಲಿ ಭಗವದ್ಗೀತೆಗೆ ಮಾಹಿತಿಗಳು ಕೊಟ್ಟಿದ್ದಾರೆ. ಬಟ್ ಎಷ್ಟೋ ವರ್ಷಗಳಿಂದ ಕೊಡ್ತಾನೆ ಇದೆ. ಪ್ರಭುಪಾದರು ಬರೆದಿರೋದು 1966ರಲ್ಲಿ ಅನುವಾದ ಮಾಡಿರೋದು ಇದು. ಇದಕ್ಕೆ ಮುಂದೆನೇ ಭಗವದ್ಗೀತಾ ಅನುವಾದ ಮಾಡಿಬಿಟ್ಟಿದ್ದಾರೆ. ಬಟ್ ಯಾರು ಅದನ್ನು ತಗೊಂಡು ಓದಿಲ್ಲ, ಅರ್ಥನೂ ಆಗಿಲ್ಲ ಅವ್ರಿಗೆ. ಯಾಕೆ? ಏನು ಕಾರಣ ಅದಕ್ಕೆ?
ಏನ್ ಕಾರಣ ಯಾಕೆ ಇದರಲ್ಲಿ ಡೀಟೇಲ್ಸ್ ಕೊಟ್ಟಿದ್ದಾರೆ ಆದ್ರೂ ಅದು ಬುಕ್ ನಮ್ಮ ಹತ್ರ ಅದರಲ್ಲಿ ಇದೆ. ಕೊಟ್ಟಿದ್ದಾರೆ ಅದರಲ್ಲಿ ಕೊಟ್ಟಿದ್ದಾರೆ ಹಾ, ಇಲ್ಲ ಪ್ರಭು, ಇದರಲ್ಲಿ ಒಂದು ಶ್ಲೋಕ ಓ, ಇದೆಯಾ ಅದು? ಇದೆ. ಹಾ, ಇದೆ ಹಾ. ನಮ್ಮ ಹತ್ರ ಹಾ. ಅದೇ ಇಟ್ಕೊಂಡಿರೋದು. ಸರಿ, ಸರಿ. ಕಲ್ತ್ಕೊಬೇಕು ಅಂತ ಹಾ, ಅದೇ ಇಟ್ಕೊಂಡಿರೋದು. ಓಕೆ ಹಾ ಅದರಲ್ಲಿ 3 ಲೈನ್ 4 ಲೈನ್ ಕೊಟ್ಟಿದ್ದಾರೆ ಅಷ್ಟೇ. ಹಾ. ಮೈನ್ ಪಾಯಿಂಟ್ ಕೊಟ್ಟಿದ್ದಾರೆ. ಹಾ. ಇದರಲ್ಲಿ ಡೀಟೇಲ್ಸ್ ಕೊಟ್ಟಿದ್ದಾರೆ. ಕರೆಕ್ಟ್. ಇದರಲ್ಲಿ ಅರ್ಥ ಆಗುತ್ತೆ. ಆ ಡೀಟೇಲ್ಸ್ ಏನು ಅಂದ್ರೆ ಹಾ. ಆಧ್ಯಾತ್ಮಿಕ ಪ್ರಭುಪಾದರು ಅವರ ಮನಸ್ಸಿಗೆ ಇಚ್ಛೆ ಅಂತ ಯಾವ್ದು ಬರ್ದಿಲ್ಲ ಇಲ್ಲಿ. ಹಾ. ಅವ್ರೇನ್ ಮಾಡಿದ್ದಾರೆ, ಅವ್ರ ಗುರು ಭಗವಂತನ ಬಗ್ಗೆ ಅವ್ರ ಗುರು ಹತ್ರ ತಗೊಂಡಿದ್ದಾರೆ. ಪರಂಪರೆಯಿಂದ ಈ ಬಂದಿದೆ. ಅಧ್ಯಾಯನೇ ಅದೇ ಗುರು ಪರಂಪರೆ ಬಗ್ಗೆ ತಿಳ್ಕೊಳಕ್ಕೆ. ಇವಾಗ ನೀವ್ ಹೇಳ್ದಂಗೆ ನೋಡಿ, ನೀವು ಓದ್ಬಿಟ್ಟು ನಿಮ್ಗೆ ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆ. ಬರೀ 3 ಲೈನ್ 4